ಹಾಯ್ ಹಲೋ ನಮಸ್ಕಾರ ಆತ್ಮೀಯ ವೀಕ್ಷಕ ಬಂಧುಗಳಿಗೆ GEN ನ್ಯೂಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಡಿಸ್ಕಸ್ ಮಾಡಬೇಕು ಅಂತ ಟಾಪಿಕ್ಕು ಬಹುದಿನಗಳಿಂದ ನಾವು ಕಾಯ್ತಾ ಇದ್ದಂತಹ ಏನು DA ಆರ್ಡರ್ ಅಥವಾ ತುಟ್ಟಿ ಭತ್ಯೆ ಬಗ್ಗೆ. ತಮ್ಮೆಲ್ಲರಿಗೂ ಈಗಾಗಲೇ ತಿಳಿದಿರಬೇಕು, ನಮಗೆ ತುಟ್ಟಿ ಭತ್ಯೆ ಹೊಸ ವೇತನ ಆಗೋದ ಪ್ರಕಾರ 8.5 ಇತ್ತು. ಈಗ 2.25 ಕೊಟ್ಟು ನಮಗೆ ಒಟ್ಟು 10.75ಕ್ಕೆ ಹೊಸ ತುಟ್ಟಿ ಭತ್ಯೆಯನ್ನು ನೀಡಲಾಗಿದೆ. ತಮ್ಮೆಲ್ಲರಿಗೂ ಈಗಾಗಲೇ ನನ್ನ ಒಂದ್ಸರಿ ಕ್ಯಾಲ್ಕುಲೇಷನಲ್ಲಿ ತೋರಿಸಿದ್ದೀನಿ ಯಾವ ಥರ ಆಗುತ್ತೆ ಅಂಥೇಳಿ. 0.722 ಕನ್ವರ್ಷನ್ ಫ್ಯಾಕ್ಟರ್ ಇದೆ. ಏನು ನಮಗೆ ಕೇಂದ್ರ ಸರ್ಕಾರ ವೇತನ ಕೊಡುತ್ತೆ ಅವ್ರದ್ರಲ್ಲಿ ಏನು ಬರುತ್ತೆ DA, ಅದಕ್ಕೆ ನಮಗೆ ಕನ್ವರ್ಷನ್ 0.722 ಇದೆ. ಆ ಲೆಕ್ಕದಲ್ಲಿ ಹೋದರೆ 3ನ ನಮಗೆ 2.25 ಕನ್ವರ್ಟ್ ಮಾಡಿ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆಯನ್ನು ಜುಲೈ 1, 2024ರಿಂದ 8.5ರಿಂದ 10.75ಕ್ಕೆ ಹೆಚ್ಚಿಸಲಾಗಿದೆ. ಪರಿಷ್ಕೃತ ದರಗಳು ಆಗಸ್ಟ್ 1, 2024ರಿಂದ ಅನ್ವಯವಾಗುತ್ತದೆ. ನಿವೃತ್ತಿ ವೇತನದಾರರಿಗೂ ಸಹ ಇದೇ ರೀತಿಯಲ್ಲಿ ಸಹ ಹೆಚ್ಚಳವನ್ನು ಅನುಮೋದಿಸಲಾಗಿದೆ. ಜುಲೈಗೆ ಯಾಕೆ ಕೊಟ್ಟಿಲ್ಲ ಅಂದರೆ, ನಾವು ಹೊಸ ವೇತನ ತಗೊಳ್ತಿರೋದು ಆಗಸ್ಟಿಂದ, ಆದ್ದರಿಂದ ಹೊಸ ವೇತನ ಏನು ಬರುತ್ತೆ ಅದಕ್ಕೆ ಮಾತ್ರ ಅಪ್ಲೈ ಆಗೋ ರೀತಿಯಲ್ಲಿ DAನ ಇನ್ಕ್ರೀಸ್ ಮಾಡಿದ್ದಾರೆ. ಅಂದರೆ ನಮಗೆ ಜುಲೈ DA ಬರೋದಿಲ್ಲ. ರಾಜ್ಯ ಸರ್ಕಾರದಿಂದ ರಚಿಸಲ್ಪಟ್ಟ 7ನೇ ರಾಜ್ಯ ವೇತನ ಆಯೋಗ ಶಿಫಾರಸುಗಳ ಅಡಿಯಲ್ಲಿ 2024ರ ಪರಿಷ್ಕೃತ ವೇತನ ಶ್ರೇಣಿ ರಾಜ್ಯ ಸರ್ಕಾರಿ ನೌಕರರಿಗೆ ನೀಡಲಾಗುತ್ತಿರುವ ತುಟ್ಟಿ ಭತ್ಯೆ ದರವನ್ನು 1ನೇ ಜುಲೈ 2024ರಿಂದ ಜಾರಿಗೆ ಬರುವಂತೆ ಪ್ರಸ್ತುತ ಮೂಲ ವೇತನದ 8.5ರಿಂದ 10.75ಕ್ಕೆ ಪರಿಷ್ಕರಿಸಿ ಹೆಚ್ಚಳ ಮಾಡಲಾಗಿದೆ. ಪರಿಷ್ಕೃತ ಭತ್ಯೆ ದರವು ಆಗಸ್ಟ್ 1ರಿಂದ ಅನ್ವಯವಾಗಲಿದೆ. ಅಂದರೆ ಯಾಕೆ ಅಂತ ಹೇಳಿದೆ. ನೆಕ್ಸ್ಟು ಎಲ್ಲರಿಗೂ ಅಪ್ಲೈ ಆಗುತ್ತೆ. ಯಾರ್ಯಾರಿಗೆ ಅಪ್ಲೈ ಆಗುತ್ತೆ? ಕುಟುಂಬ ನಿವೃತ್ತಿ ವೇತನದಾರರಿಗೂ ಕೂಡ ಅಪ್ಲೈ ಆಗುತ್ತೆ. UGC ಎಲ್ಲರಿಗೂ ಕೂಡ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಏನು ಅಂತ ನೋಡೋಣ ಬನ್ನಿ. ನೆಕ್ಸ್ಟು ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ಅಂದರೆ, 2024ರ ಡಿಸೆಂಬರ್ ಮಾಹೆಯ ವೇತನ ಬಟವಾಡೆಗೂ ಮೊದಲು ಪಾವತಿ ಮಾಡತಕ್ಕದ್ದಲ್ಲ. ಅಂದರೆ ನಾವು ಈ ಹೊಸದೇನು ಇನ್ಕ್ರೀಸ್ ಆಗಿದೆ ಅರಿಯರ್ಸ್ ತೊಗೋಬೇಕು ಅಂದರೆ ಹೊಸ ವರ್ಷ ಕಾಯಲೇಬೇಕು. ನವಂಬರ್ ಆಲ್ರೆಡಿ ಮುಗಿತಾ ಬಂದಿದೆ, ಆ ಕಾರಣದಿಂದ ನವಂಬರ್ ತೊಗೊಂಡಿಲ್ಲ, ಅವರು ಡಿಸೆಂಬರ್ನ ಕೊಟ್ಟಿದ್ದಾರೆ. ಡಿಸೆಂಬರ್ ಮುಗಿದ ನಂತರ ನಾವು ಹೊಸ ವೇತನದ್ದು ಏನಿದೆ ಅದನ್ನು ತೊಗೊಳ್ಬೇಕಾಗುತ್ತೆ ಅಂಥೇಳಿ ವಿಡಿಯೋ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಶೀಟ್ಸ್ ಮತ್ತೆ ಭೇಟಿಯಾಗೋಣ.